ಸೆಷನ್ನಲ್ಲಿ ಗೃಹಲಕ್ಷ್ಮಿ ಜಟಾಪಟಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ ಡಿಕೆ. ಸಿಎಂ ಇಲಾಖೆಯನ್ನೇ ದೂರಿದ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಯೋಜನೆಯ ಹಣದ ವಿಚಾರ ವಿಧಾನಸಭೆ ಅಧಿವೇಶನದಲ್ಲಿ ತಪ್ಪು ಮಾಹಿತಿ ನೀಡಿ ವಿರೋಧ ಪಕ್ಷಗಳ ತೀವ್ರ ಟೀಕೆಗೆ ಗುರಿಯಾಗಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನದಲ್ಲಿ ತಪ್ಪೊಪ್ಪಿಗೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಸಚಿವೆಯ ಬೆನ್ನಿಗೆ ನಿಂತು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಿಎಂ ಇಲಾಖೆಯನ್ನೇ ದೂರಿದ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಯೋಜನೆಯ ಹಣದ ವಿಚಾರ ವಿಧಾನಸಭೆ ಅಧಿವೇಶನದಲ್ಲಿ ತಪ್ಪು ಮಾಹಿತಿ ನೀಡಿ ಎಡವಟ್ಟು ಮಾಡಿಕೊಂಡ್ರ ಲಕ್ಷ್ಮಿ ಹೆಬ್ಬಾಳ್ಕರ್. ವಿರೋಧ ಪಕ್ಷಗಳ ತೀವ್ರ ಟೀಕೆಗೆ ಗುರಿಯಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ರೂಲಿಂಗ್ ಪಾರ್ಟಿ ಮಾಡುವ ಪ್ರತಿ ಕಾರ್ಯದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ವಿರೋಧ ಪಕ್ಷದ ನಾಯಕರ ಕೈಯಲ್ಲಿರುತ್ತೆ ಅನ್ನೋ ಪರಿಜ್ಞಾನ ಬೇಡವೆ? ಆಡಳಿತಾರೂಢ ಪಕ್ಷದ ಎಲ್ಲ ಎಕನಾಮಿಕಲ್ ಸಿಸ್ಟಮ್ ಅಪೋಸಿಷನ್ ಲೀಡರ್ ಜೊತೆ ಇರಬೇಕು ಅನ್ನೋದು ಸಾಂವಿಧಾನಿಕವಾದಂತಹ ವಿಚಾರ. ಸರ್ಕಾರದಲ್ಲಿ ಎಷ್ಟು ಹಣ ಇದೆ, ಎಷ್ಟು ಖರ್ಚಾಯಿತು, ಯಾವ ಇಲಾಖೆಗೆ ಎಷ್ಟೆಷ್ಟು ಸ್ಯಾಂಕ್ಷನ್ ಆಗಿದೆ, ಆ ಸ್ಯಾಂಕ್ಷನ್ ಆದ ಕಾಮಗಾರಿಗಳಲ್ಲಿ ಎಷ್ಟು ಬಿಲ್ ಮಂಜೂರಾಗಿದೆ, ಎಷ್ಟು ಪೆಂಡಿಂಗ್ ಇದೆ, ಎಲ್ಲವೂ ಕೂಡ ವಿರೋಧ ಪಕ್ಷದ ನಾಯಕರ ಕೈಯಲ್ಲಿ ಇರ್ತವೆ. ಆರ್ಥಿಕ ಇಲಾಖೆಯ ಜೊತೆ ಒಂದಷ್ಟು ನಿರ್ದೇಶನಗಳನ್ನು ಪಡೆದುಕೊಂಡೇ ಅವರು ಸೆಷನ್ಗೆ ಬಂದಿರ್ತಾರೆ. ಆದರೆ ಆರ್ಥಿಕ ಇಲಾಖೆ ಯಾವುದೋ ಒಂದು ಮಾಹಿತಿ ಕೊಡ್ತು ಅಂತೇಳಿ ಆ ಮಾಹಿತಿನ ಹಂಗೆ ಗಂಟ್ಲು ಕೆಳಗೆ ಇಳಿಸ್ಕೊಳ್ಳೋದಲ್ಲ. ಅದರ ಬಗ್ಗೆ ಒಂದು ಸುತ್ತಿನ ಅಧ್ಯಯನಗಳ ಅವಶ್ಯಕತೆ ಇತ್ತಲ್ಲ, ಅದನ್ನ ಯಾಕೆ ಮಾಡಲಿಲ್ಲ? ಯಾರದ್ದೋ ಗೈಡ್ಲೈನ್ಸ್ ಕೇಳಿ ಅದನ್ನೇ ಅಲ್ಲಿ ಬಂದು ಒದರೋದಲ್ಲ. ಅದರ ಬಗ್ಗೆ ಖಾತ್ರಿ ಮತ್ತು ದೃಢ ಎರಡೂ ಇಲ್ಲದಿದ್ದರೆ ಅದನ್ನು ಹೇಳಬಾರ್ದಿತ್ತು. ಆದರೆ ಹೇಳಿದ್ರು. ಈಗ ಅವರ ಪರ ಡಿ ಕೆ ಕೂಡ ನಿಂತ್ಕೊಂಡು ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಬಿಜೆಪಿ ಆಡಳಿತಾವಧಿಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಅಕ್ರಮದ ಬಗ್ಗೆ ಎಲ್ಲ ಮಾತನಾಡಿದ್ರು. ಅವರ ಯೋಜನೆಗಳು ಸಾಕಷ್ಟು ಇದ್ವಲ್ಲ, ಅದರಲ್ಲೂ ಅಕ್ರಮಗಳು ನಡೆದಿತ್ತಲ್ಲ, ಇದೇನು ಹೊಸ್ತೇನಲ್ಲ, ಕಾಂಗ್ರೆಸ್ ವಿರುದ್ಧ ಮುಗಿಬೀಳೋದಕ್ಕೆ ಬರಬೇಡಿ, ಸುಮ್ಮನೆ ಆರೋಪಗಳನ್ನು ಮಾಡಬೇಡಿ, ಅದು ಇದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ನಿಂತ್ಕೊಂಡೇ ಮಾತನಾಡಿದ್ರು. ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೆಷನ್ನಲ್ಲಿ ನಡೆದಂತಹ ಜಟಾಪಟಿ ತಪ್ಪನ್ನು ಸರಿ ಮಾಡಿಕೊಂಡು ಕೆಲಸ ಮಾಡ್ತೀನಿ ಎಂದ ಹೆಬ್ಬಾಳ್ಕರ್ ಸಚಿವೆ ಸ್ಪಷ್ಟತೆಯನ್ನ ಒಪ್ಪದೆ ಸದನದಲ್ಲಿ ವಿಪಕ್ಷ ನಾಯಕರು ಸರ್ಕಾರದ ಮೇಲೆ ಮುಗಿಬಿದ್ರು. ಈ ವೇಳೆ ಡಿ ಕೆ ಶಿವಕುಮಾರ್ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಕ್ಕೆ ನಿಂತರು. ಸಚಿವೆಯನ್ನ ಬೆಂಬಲಿಸುವ ವೇಳೆ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಇಲಾಖೆಯನ್ನು ಕೂಡ ದೂರಿದ್ದಾರೆ. ಸಿಎಂ ಖಾತೆಯಿಂದಲೇ ಹಣ ಬಂದಿಲ್ಲ, ಹಣ ವ್ಯತ್ಯಾಸದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಖಾತೆಯನ್ನೇ ಡಿ ಕೆ ಶಿವಕುಮಾರ್ ದೂರಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರೇ ಅಂದರೆ ಹಣಕಾಸು ಇಲಾಖೆ ಬಂದು ಸಿದ್ದರಾಮಯ್ಯನವರ ಕೈಯಲ್ಲಿದೆ. ಹಣಕಾಸು ಇಲಾಖೆಯಿಂದಲೇ ಹಣ ಬಂದಿಲ್ಲ ಅಂತೇಳಿ ಸಿದ್ದರಾಮಯ್ಯರನ್ನೇ ಬ್ಲೇಮ್ ಮಾಡಿದ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.